ಎಲ್ಲರೂ ಶ್ರೀಮಂತ ಆಗ್ಲಿಕ್ಕೆ ಬಯಸ್ತಾರೆ, ಯಶಸ್ವಿ ಆಗ್ಲಿಕ್ಕೆ ಬಯಸ್ತಾರೆ, ಬದಲಾಗಬೇಕು ಅಂದ್ಕೊಳ್ತಾರೆ. ಆದರೆ ಬದಲಾಗಲ್ಲ. ಈ ಬದಲಾವಣೆಯ ಮನೋವಿಜ್ಞಾನ ಏನು, ಸಫಲತೆಯ ಮನೋವಿಜ್ಞಾನ ಏನು, ಇದನ್ನು ತಿಳ್ಕೊಳ್ಳೋಣ. ತುಂಬ ಜನ ಫ್ರೀಯಾಗಿ ಎಲ್ಲ ಹುಡುಕ್ತಾರೆ. ಸಫಲತೆ, ಯಶಸ್ಸು ಸಹ ಫ್ರೀಯಾಗಿ ಸಿಗಬೇಕು ಅಂದ್ಕೊಳ್ತಾರೆ. ಬೆಲೆ ತೆರಲಿಕ್ಕೆ ತಯಾರಿಲ್ಲ. ಶ್ರೀಮಂತಿಕೆ ಬೇಕಾದರೆ ಫ್ರೀಯಾಗಿ ಬರ್ತದೆ. ಯಾಕಂದರೆ ನೀವು ಶ್ರೀಮಂತರ ಮನೇಲಿ ಹುಟ್ಟಬಹುದು, ನಸೀಬ್ ಚೆನ್ನಾಗಿದ್ದರೆ. ಶ್ರೀಮಂತ ತಂದೆ ತಾಯಿನ ಪಡೆದಿರ್ಬೋದು. ಆದರೆ ಯಶಸ್ಸಿಗಾಗಿ, ಸಫಲತೆಗಾಗಿ ಸಂಘರ್ಷ ಮಾಡಲೇಬೇಕು, ಬೆಲೆ ತೆತ್ತಲೇಬೇಕು. ತುಂಬ ಜನ ಯಶಸ್ವಿ ರಾಜಕಾರಣಿಗಳು, ಫಿಲ್ಮ್ ಆ್ಯಕ್ಟ್ರಸ್ಗಳು ಅವ್ರ ಮಕ್ಕಳನ್ನ ಆ ಮಟ್ಟಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ? ಅವರು ಸ್ಟ್ರಗಲ್ ಮಾಡಿದ್ದಾರೆ, ಅದಕ್ಕೆ ಅವರು ಯಶಸ್ವಿ ಆಗಿದ್ದಾರೆ. ಮಕ್ಕಳು ಅದಕ್ಕೆ ತಯಾರಿಲ್ಲ. ಶ್ರೀಮಂತಿಕೆ ಸಿಕ್ಕಿದೆ, ಕಾರ್ ಬಂಗ್ಲೆ ಎಲ್ಲ ಸಿಕ್ಕಿದೆ, ಆದರೆ ಯಶಸ್ಸು ಸಿಗುತ್ತಾ? ಸಿಗಲ್ಲ. ಯಾಕೆ ಹೇಳಿ? ಅದಕ್ಕೆ ಬೆಲೆ ತೆತ್ತಲೇಬೇಕು. ಹಿಂದಿನ ವಿಡಿಯೋದಲ್ಲಿ ಯಶಸ್ಸಿನ ಸೀಕ್ರೆಟು ಹೇಳಿದ್ದೆ, ಚೇಂಜ್, ಬದಲಾವಣೆ ಅಂತ. ಎಲ್ಲರೂ ಬದಲಾಗಲ್ಲ. ಚೇಂಜ್ ಯಾವಾಗ ಬರುತ್ತೆ? ಸ್ವೀಕಾರ ಮಾಡಿದಾಗ, ಒಪ್ಪಿಕೊಂಡಾಗ. ನಮ್ಮ ಜನರ ಸಮಸ್ಯೆ ಏನಂದರೆ ಒಪ್ಕೊಳ್ಳಲ್ಲ, ಸ್ವೀಕಾರ ಮಾಡಲ್ಲ. ತನ್ನಲ್ಲೇನೋ ಕಡಿಮೆ ಇದೆ, ಕೊರತೆ ಇದೆ, ಒಪ್ಕೊಳ್ಳಲ್ಲ, ಮುಚ್ಚಿಡ್ತಾರೆ, ತರ್ಕ ಮಾಡ್ತಾರೆ. ನಾನು ಸರಿ ಇದ್ದೀನಿ ಅಂತಾರೆ. ಯಾಕಂದರೆ ನನಗೆ ಗೊತ್ತಿಲ್ಲ, ನಂಗೆ ಬರಲ್ಲ ಅಂತ ಹೇಳೋದು ತುಂಬ ದುಃಖಕರ. ದಪ್ಪಗಿದ್ದವ್ರನ್ನ ನೀನು ದಪ್ಪಗಿದೆಯಾ ಅಂದರೆ ಕೋಪ ಬರುತ್ತೆ. ಅವರು ಒಪ್ಕೊಳ್ಳಲ್ಲ. ಅಕಸ್ಮಾತ್ ಒಂದು ಒಪ್ಕೊಂಡಿದ್ದರೆ ಒಂದು ವ್ಯಾಯಾಮ ಮಾಡ್ಬೋದಿತ್ತು, ವಾಕಿಂಗ್ ಮಾಡ್ಬೋದಿತ್ತು, ಅದಕ್ಕೆ ಒಂದು ದಾರಿ ಸಿಗ್ತಿತ್ತು. ಸ್ವೀಕಾರ ಮಾಡದೆ, ಒಪ್ಕೊಳ್ಳದೆ ಬದಲಾವಣೆ ಸಾಧ್ಯ ಇಲ್ಲ. ನೀವು ಆರೋಗ್ಯವಾಗಿದ್ದಾಗ ನಿಮಗೆ ಡಾಕ್ಟರು, ಹಾಸ್ಪಿಟಲ್ಲು, ಟ್ಯಾಬ್ಲೆಟ್ಸು ನೆನಪಿಗೆ ಬರಲ್ಲ. ಅದೇ ಸ್ವಲ್ಪ ಆರೋಗ್ಯ ಏರುಪೇರು ಆಯಿತು ಅಂದರೆ, ಅನಾರೋಗ್ಯ ಬಂತಂದರೆ ಒಪ್ಕೊಳ್ತೀರಾ. ಸುಧಾರಣೆ ಮಾಡುವ ವಿಚಾರ ಬರುತ್ತೆ. ಡಾಕ್ಟರ್ ಹತ್ರ ಹೋಗಬೇಕು, ಮಾತ್ರೆ ತಗೋಬೇಕಾ ಅನಿಸುತ್ತೆ. ಹಾಗಾಗಿ ಸ್ವೀಕಾರ ಮಾಡೋದು ಬದಲಾವಣೆಯ ಮೊದಲ ಹೆಜ್ಜೆ. ಮಧ್ಯಮ ವರ್ಗದ ಹುಡುಗರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೆ ಮೋಟಿವೇಶನ್ ಸಿಗ್ತಾ ಇಲ್ಲ ಒಂದು ಕೆಲಸ ಮಾಡಲಿಕ್ಕೆ ಅಂದರೆ, ಮನೆಗೆ ಹೋಗಿ ಒಂದು 10 ನಿಮಿಷ ನಿಮ್ಮ ಅಮ್ಮನ ಮುಖ ನೋಡಿ. ಯಾವತ್ತೂ ನೋಡಿರಲ್ಲ ಆ ರೀತಿ ನೋಡಿ, ಮೋಟಿವೇಶನ್ ಸಿಗುತ್ತೆ. ಮತ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿ. ಅಮ್ಮ ನಿಮ್ಮಿಂದ ಏನು ಬಯಸ್ತಾ ಇದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳಿ. ತುಂಬ ನೋವಿರುತ್ತೆ, ಹೇಳ್ಕೊಂಡಿರಲ್ಲ, ಕೇಳಿಸ್ಕೊಳ್ಳಿ, ಮೋಟಿವೇಶನ್ ಸಿಗುತ್ತೆ. ಚೇಂಜ್ ಆಗಬೇಕಂದ್ರೆ ಮೊದಲು ಒಪ್ಕೋಬೇಕಾಗತ್ತೆ. ನಾನು ಮಾಡ್ತಿರುವ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಒಪ್ಕೊಳ್ಬೇಕಾಗತ್ತೆ. ನಿಮ್ಮ ಒಳಗಿಂದ ನಿಮ್ಗೆ ಗೊತ್ತಿರುತ್ತೆ ನಾನು 100% ಹಾಕಿಲ್ಲ ಅಂತ. ಸ್ವೀಕಾರ ಮಾಡಿದಾಗ ಸುಧಾರಣೆ ಸಾಧ್ಯ ಆಗುತ್ತೆ. ಸಿಗರೇಟ್ ಸೇದಬಾರ್ದು, ಆರೋಗ್ಯಕ್ಕೆ ಹಾನಿಕರ, ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದೆ, ಸ್ವೀಕಾರ ಮಾಡಲ್ಲ. ಗೊತ್ತಿರೋದೇ ಬೇರೆ, ಸ್ವೀಕಾರ ಮಾಡೋದೇ ಬೇರೆ. ಸ್ವೀಕಾರ ಮಾಡಿದಾಗ ಸುಧಾರಿಸುವ ದಾರಿ ಸಿಗ್ತದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತಾಗುತ್ತೆ. ನೀವು ಸಕ್ಸಸ್ಫುಲ್ ಆಗಿರೋ ಒಬ್ಬರನ್ನ ಕೇಳಿ, ಸರ್ ನಿನ್ನೆ ಏನು ಮಾಡಿದ್ರಿ, ಹೋದ ವಾರ ಏನು ಮಾಡಿದ್ರಿ ಅಂತ. ಅವ್ರು ನಿಮಗೆ ಕೆಲವೊಂದು ರಿಚುವಲು, ಪ್ರಾಕ್ಟೀಸು, ಶಿಸ್ತು, ಕಲಿಕೆ ಎಲ್ಲ ಹೇಳ್ಬೋದು. ಅದೇ ನಾರ್ಮಲ್ ಮನುಷ್ಯನ ಕೇಳಿ ನೋಡಿ, ಒಂದು ವಾರದಿಂದ ಏನು ಮಾಡಿದ್ರಿ ಅಂತ. ಕೇಳೋದು ಬೇಡ. ಅವ್ರ ಮೊಬೈಲ್ ತಗೊಂಡವರು ಎಲ್ಲ ಸೋಷಿಯಲ್ ಮೀಡಿಯಾದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡಿದ್ರು ಅಂತ. ತುಂಬ ಸಲ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಒಪ್ಕೊಳ್ಳಿಕ್ಕೆ ನಮ್ಗೆ ದುಃಖ ಆಗುತ್ತೆ. ಈ ಗಂಡ ಹೆಂಡತಿ ಜಗಳ ಯಾಕಾಗುತ್ತೆ ಗೊತ್ತಾ? ನಿಂದೇ ತಪ್ಪು. ಯಾರೊಬ್ಬರು ತಮ್ಮ ಜವಾಬ್ದಾರಿ ತಾವು ತಗೊಳ್ಳಲ್ಲ. ಸೀಕ್ರೆಟ್ ಏನು ಗೊತ್ತಾ? ನಿಮ್ಮ ತಪ್ಪು ಎಲ್ಲೆಲ್ಲಿದೆ ಕರೆಕ್ಟಾಗಿ ನೋಡಿ, ಒಪ್ಕೊಳ್ಳಿ, ಸ್ವೀಕಾರ ಮಾಡಿ. ಜಗಳ ಕಡಿಮೆ ಆಗುತ್ತೆ, ಸುಧಾರಿಸ್ಕೊಳ್ಳುವ ದಾರಿ ಸಿಗುತ್ತೆ. ನೀವು ಅವ್ರ ಮೇಲೆ ಒಂದು ಬೆರಳು ತೋರಿಸ್ತಾ ಇದ್ದರೆ 4 ಬೆರಳು ನಮ್ಮ ಕಡೆನೇ ತೋರಿಸ್ತಾ ಇರ್ತವೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಕತೆ ಹೇಳ್ತೀನಿ ಕೇಳಿ. ಇಬ್ಬರು ಗೆಳೆಯರಿದ್ದರು. ಒಬ್ಬನು ಸಂತ, ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್. ಇಬ್ಬರು ಅವಾಗವಾಗ ಮೀಟ್ ಮಾಡ್ತಾಯಿದ್ರು, ಗೆಳೆಯರು. ಆವಾಗ ಬಿಸ್ನೆಸ್ ಮ್ಯಾನ್ ಹೇಳೋನು, ನೀನು ಬಿಡೋ ಆರಾಮು, ಎಲ್ಲ ಮೋಹ ಮಾಯ ಎಲ್ಲ ಬಿಟ್ಬಿಟ್ಟಿದ್ಯಾ, ನಾನು ನೋಡು ಟೆನ್ಷನಿಗೆ ಸಿಗರೇಟ್ ಸೇದ್ತಾ ಇದ್ದೀನಿ, ರಾತ್ರಿ ಕುಡಿತಾ ಇದ್ದೀನಿ ಅಂತ. ಅದಕ್ಕೆ ಸಂತ ಹೇಳೋದು, ಅಲ್ಲ ನೀನು ಇದನ್ನು ಬಿಡ್ಬೋದು ಅಂತ ಸುಮಾರು ಹೇಳ್ತಾರೆ. ಆದರೆ ಅವನು ಇಲ್ಲ ಆಗೋದೇ ಇಲ್ಲ ಅಂತಾರೆ. ಒಂದು ದಿವಸ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಬಿಸ್ನೆಸ್ ಮ್ಯಾನ್ ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾನೆ, ಸಂತ ಹಿಂದಿರ್ತಾರೆ. ಅವ್ರು ಹೋಗ್ಬಿಟ್ಟು ಒಂದು ಮರನ ಗಟ್ಟಿಯಾಗಿ ತಪ್ಪಿಕೊಂಡು ಕಾಪಾಡಿ ಅಂತ ಕೂಗ್ತಾ ಇರ್ತಾರೆ. ಮರ ನಿನ್ನನ್ನು ಹಿಡ್ಕೊಂಡಿಲ್ಲ, ನೀನೇ ಹಿಡ್ಕೊಂಡಿದ್ದೀಯಾ, ಬಿಡು ಅಂತ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ. ಆವಾಗ ಸಂತ ಅದೇ ಹೇಳ್ತಾರೆ, ನಾನು ನಿನಗೆ ಅದೇ ಹೇಳ್ತಾ ಇರೋದು, ಕೆಟ್ಟ ಹ್ಯಾಬಿಟ್ಗಳು ಯಾವುದು ನಿನ್ನನ್ನು ಹಿಡ್ಕೊಂಡಿಲ್ಲ, ನೀನೇ ಅವನ್ನ ಹಿಡ್ಕೊಂಡಿದ್ದೀಯಾ. ಬಿಡಬೇಕಂತ ಸಂಕಲ್ಪ ಮಾಡಿದ್ರೆ ಇವತ್ತೇ ಬಿಡ್ಬೋದು ಅಂತ. ಕೆಟ್ಟ ವಿಚಾರ, ಕೆಟ್ಟ ಅಭ್ಯಾಸ ಯಾವುದು ನಿಮ್ಮನ್ನು ಹಿಡ್ಕೊಂಡಿಲ್ಲ, ನೀವೇ ಹಿಡ್ಕೊಂಡಿದ್ದೀರಾ. 90% ಜನ ಶ್ರೀಮಂತ ಆಗಲ್ಲ, ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಗೊತ್ತಾ? ಥಿಂಕ್ ಮಾಡಿ. ಒಪ್ಕೊಳ್ಳಲ್ಲ. ನಾನು ಬಡವ ಅಂತ ಒಪ್ಕೊಳ್ಳಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಂತ ಒಪ್ಕೊಂಡಾಗ, ನನ್ನ ಹತ್ರ ಸ್ವಲ್ಪ ಸಾಲ ಆಗಿದೆ ಅಂತ ಒಪ್ಕೊಂಡಾಗ ಅದಕ್ಕೆ ಪರಿಹಾರ ಮಾಡುವ ದಾರಿ ಸಿಗುತ್ತೆ, ಮಾರ್ಗ ಸಿಗುತ್ತೆ. ಇತಿಹಾಸ ನೋಡ್ಕೊಂಡು ಹೋದರೆ ಸಾಧನೆ ಮಾಡಿರೋರೆಲ್ಲ ಯಾರು ಗೊತ್ತಾ? ಅವರು ಅಮ್ಮ ಯಾವುದೋ ಮನೆಯಲ್ಲಿ ಕೆಲಸ ಮಾಡ್ತಾ ಪಾತ್ರೆ ತೊಳ್ಕೊಂಡು ಇರುವಂಥ ಮಕ್ಕಳು, ಯಾರೋ ಪೇಪರ್ ಹಾಕೋನು, ಯಾರೋ ಹಾಲು ಹಾಕ್ತಿದ್ದವನು,
ಅಂಥವ್ರು ಶ್ರೀಮಂತರಾಗಿದ್ದಾರೆ, ಯಶಸ್ವಿಯಾಗಿದ್ದಾರೆ. ನಾವ್ಯಾಕೆ ಶ್ರೀಮಂತ ಆಗ್ತಾ ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಹಸಿವು ಅಂದರೆ ಏನು ತೋರಿಸಿಲ್ಲ, ಕಷ್ಟ ಅಂದರೆ ಏನು ತೋರಿಸಿಲ್ಲ, ಎಲ್ಲ ಅವರವರೇ ನುಂಗ್ಕೊಂಡಿದ್ದಾರೆ. ಮನೇಲಿ ತಿನ್ಲಿಕ್ಕೆ ಆ್ಯಪಲ್ ಇಲ್ಲ ಅಂದ್ರೂ ಆ್ಯಪಲ್ ಫೋನ್ ಇದೆ ನಿಮಗೆ, EMI ಮೇಲೆ ತೊಗೊಂಡಿರ್ತೀರ, ಸ್ಮಾರ್ಟ್ ವಾಚ್ ಕಟ್ಕೊಂಡಿರ್ತೀರ, ನಿಮಗಂತೂ ಯೋಗ್ಯತೆ ಇಲ್ಲ ದುಡಿಯೋದು, ಕಟ್ಕೊಂಡಿರ್ತೀರ. ಅಪ್ಪ ಬಿಸಿಲಲ್ಲಿ 200 ರೂಪಾಯಿ ಶರ್ಟ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಇವರಿಗೆ 2000 ರೂಪಾಯಿ ಶರ್ಟೇ ಬೇಕು ಮಕ್ಕಳು ಚೆನ್ನಾಗಿರಲಿ ಅಂತ. ಹೆಂಗೆ ಶ್ರೀಮಂತ ಆಗ್ತಾರೆ, ಹೆಂಗೆ ಯಶಸ್ವಿ ಆಗ್ತಾರೆ, ಏನಿದೆ ಮೋಟಿವೇಶನ್ನು? ಮಿಡಲ್ ಕ್ಲಾಸ್ ಅಪ್ಪ ಅಮ್ಮಂದಿರು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಸ್ಕೂಲಿಗೆ ಯಾವ ರೀತಿ ಹೋಗ್ತಾ ಇದ್ರಿ, ನಡ್ಕೊಂಡು ಹೋಗ್ತಾ ಇದ್ರಿ, ಏನು ಕಷ್ಟ ಬೀಳ್ತಾ ಇದ್ರಿ? ನಿಮ್ಮ ಮಕ್ಕಳಿಗೆ ಗಾಡಿನೇ ಬೇಕು, ಬುಲೆಟೇ ಬೇಕು ಕಾಲೇಜಿಗೆ ಹೋಗ್ಲಿಕ್ಕೆ. ಏನು ಗೊತ್ತಾ, ಮಿಡಲ್ ಕ್ಲಾಸ್ ಮಕ್ಕಳು ಫ್ಯಾಂಟಸಿಲಿ ಬದುಕ್ತಾರೆ. ನಾವು ಬದಲಾಗದೆ ನಮ್ಮ ಜೀವನ ಬದಲಾಗಲ್ಲ. ನಾವು ಎಷ್ಟು ಬದಲಾಗ್ತೀವೋ ಅದ್ರ ಮೇಲೆ ನಮ್ಮ ಜೀವನ ಬದಲಾಗುತ್ತೆ. ಬದಲಾಗೋದಾಗೆ ನಾವು ಯಾವುದೇ ಕೆಲಸದಲ್ಲಿ 100% ಹಾಕಿದಾಗ ನಾವು ಮಾಡೋದೆಲ್ಲ ಅರ್ಧಂಬರ್ಧ ಕೆಲಸ. ಸ್ಕೂಲಲ್ಲಿ ಮಾರ್ಕ್ಸ್ ಎಷ್ಟು ಬಂತು, 100ರಲ್ಲಿ 50 60 ಬಂತು. ಕಾಲೇಜಲ್ಲಿ 50 60. ನೌಕರಿಗೆ ಹೋದ್ರಿ, ಒಂದು ಕೆಲಸಕ್ಕೆ ಹೋದ್ರಿ, ಅಲ್ಲೇನು ಮಾಡಿದ್ರಿ, ಬಾಸ್ನ ಮ್ಯಾನೇಜರ್ನ ಬೈಕೋತಾ ಇದ್ರಿ. ಈಗ ಮಾಡ್ತಿರೋ ಕೆಲಸದಲ್ಲಿ ಅಲ್ಲೂ ಅರ್ಧಂಬರ್ಧ ಮಾಡ್ತಾಯಿದ್ದೀರಾ. ಯಾವತ್ತು ನೀವು ನಿಮ್ಮ ಕೆಲಸದಲ್ಲಿ 100% ಆಗ್ತಿರೋ, ಇದಕ್ಕಿಂತ ಮತ್ತೆ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಗೆ ಅನಿಸುತ್ತೋ ಆವತ್ತೇ ನೀವು ಸಕ್ಸಸ್ ಕಡೆಗೆ ಹೆಜ್ಜೆ ಹಾಕ್ತಿರಂತ ಅರ್ಥ. ಹೊರಗಡೆ ಬದಲಾವಣೆ ಆಮೇಲೆ, ಮೊದಲು ನೀವು ಬದಲಾಗಬೇಕು, ನಿಮ್ಮಲ್ಲಿ ಪರಿವರ್ತನೆ ತರಬೇಕು. ನಿಮ್ಮಲ್ಲಿ ಏನಾದರೂ ಕೆಟ್ಟ ಹ್ಯಾಬಿಟ್ ಇದ್ದರೆ ಮೊದಲು ಅದ್ರ ಮೇಲೆ ಕಂಟ್ರೋಲ್ ತರಬೇಕು. ಸಿಗರೇಟ್ ನನ್ನ ಕೈಲಿ ಬಿಡ್ಲಿಕ್ಕೆ ಆಗೋದೇ ಇಲ್ಲ ಆ ರೀತಿ ಅಲ್ಲ, ಫಸ್ಟ್ ಅದನ್ನು ಬಿಡಿ. ಅಲ್ಲಿ ಬದಲಾವಣೆ ಮಾಡದೆ ನೀವು ಇಡೀ ಪ್ರಪಂಚನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ನೀವು ನಿಮ್ಮೊಂದು ಹ್ಯಾಬಿಟೇ ಬದಲಾಯಿಸಲ್ಲ ಅಂದರೆ ಬೇರೆಯವರನ್ನ ಹೇಗೆ ಬದಲಾಯಿಸ್ತೀರಾ ಹೇಳಿ? ನಿಮ್ಮ ದೃಷ್ಟಿಯಲ್ಲಿ ನೀವು ಮೊದಲು ಮೇಲೆ ಹೇಳಿ, ನಿಮ್ಮ ಕೆಟ್ಟ ಹ್ಯಾಬಿಟ್ ಮೇಲೆ ಮೊದಲು ಕಂಟ್ರೋಲ್ ತನ್ನಿ, ಅಲ್ಲಿಂದ ಬದಲಾವಣೆ ಸ್ಟಾರ್ಟ್ ಮಾಡಿ. ಬದಲಾವಣೆ ಅಂದರೆ ದೊಡ್ಡದು ಮಾಡೋದಲ್ಲ, ಚಿಕ್ಕ ಚಿಕ್ಕ ಬದಲಾವಣೆ ತನ್ನಿ. ನಿಮ್ಮ ಒಂದು ಕೆಟ್ಟ ಅಭ್ಯಾಸನ ಗುರುತಿಸಿ ಸ್ವೀಕಾರ ಮಾಡಿ ಅದರಲ್ಲಿ ಬದಲಾವಣೆ ತನ್ನಿ. ಆವಾಗ ನೀವು ಬದಲಾವಣೆಯ ಕಡೆಗೆ ಹೆಜ್ಜೆ ಇಟ್ಟಾಗುತ್ತೆ.